ರೈತರಿಗಾಗಿ ಒಂದು MLC ಸ್ಥಾನ ಇದೆ. MLCಗೆ ಒಂದು ಹೆಸರನ್ನ ಸೂಚಿಸಿ ಅಂತ ಹೇಳಿ ರಾಜ್ಕುಮಾರ್ ಅವರು ಯಾರನ್ನು ಹೇಳ್ತಾರೆ ಅವರನ್ನೇ ಅವರು MLCಗೆ ನಾಮಕರಣ ಮಾಡೋದಕ್ಕೆ ಕೇಳೋದು. ಅಂತ ಸಂದರ್ಭದಲ್ಲಿ ನನಗೀಗಲೂ ನೆನಪಿದೆ, 1982ನೇ ಇಸ್ವಿ ಅಂತ ನಾನು ಭಾವಿಸ್ಕೊಂಡಿದ್ದೀನಿ. ವೀರಪ್ಪ ಮೊಯ್ಲಿಯವರು ಮುಖ್ಯಮಂತ್ರಿಗಳಾಗಿ ಆಯ್ಕೆಯಾಗಿದ್ರು. ಆಗ ತಾನೆ ಅವರು ರಾಜ್ಕುಮಾರ್ ಅವ್ರ ಮನೆಗೆ ಬಂದರು. ಪಾರ್ವತಮ್ಮ ಅವ್ರನ್ನ ಕೇಳಿದ್ರು ಒಂದು ಹೆಸರನ್ನ ತಾವು ಸೂಚಿಸಿ. ಯಾಕೆಂದ್ರೆ ರಾಜ್ಕುಮಾರ್ ಅವರು ರಾಜಕಾರಣಕ್ಕೆ ಖಂಡಿತ ಅವರಾಗ್ಲಿ ಅವ್ರ ಕುಟುಂಬದವರಿಗೆ ಯಾವತ್ತೂ ಕೂಡ ಅವರು ಪ್ರೋತ್ಸಾಹಿಸಿಲ್ಲ. ಬೇಡ ಅಂತ ಹೇಳಿದಂತಹ ಜೀವ ಅವರು ಬಂದಾಗ ನಮ್ಮ ಇಂಡಸ್ಟ್ರಿನಲ್ಲಿ ಎಷ್ಟೊಂದು ಜನ ಇದ್ರು. ಬಟ್ ಅವರು ಆಯ್ಕೆ ಮಾಡಿದ್ದ ಹೆಸರು ಜಯಮಾಲನನ್ನ MLC ಮಾಡಿ. ಇದು 82ನೇ ಇಸ್ವಿ. ನಂತರ 82ರಲ್ಲಿ ನಾನು ಆಗ್ಲಿಲ್ಲ, 82ನೇ ಆಗ ಆಗ್ಲಿಲ್ಲ. ನಂತರ ದೇವೇಗೌಡರು ಬಂದರು. ದೇವೇಗೌಡರು ಅವ್ರ ಮನೆಗೆ ಬಂದಾಗ ಅವ್ರನ್ನ ಕೇಳಿದ್ರು, ನೀವು ಒಂದು ಹೆಸರು ಸೂಚಿಸಿ ಅಂತ. ಆವಾಗ ಮತ್ತೆ ಯಥಾ ಪ್ರಕಾರ ರಾಜ್ಕುಮಾರ್ ಅವರು, ಪಾರ್ವತಮ್ಮ ರಾಜ್ಕುಮಾರ್ ನನ್ನ ಹೆಸರನ್ನೇ ಹೇಳಿದ್ರು. ಅಲ್ಲೂ ಕೂಡ ಆಗ್ಲಿಲ್ಲ. ಬಟ್ ರಾಜ್ಕುಮಾರ್ ಅವರು ಯಾವಾಗಲೂ ಒಂದು ಹೇಳೋರು, ಜಯಮಾಲ ಇವತ್ತಿಲ್ಲ ನಾಳೆ ನೀನು ವಾಣಿಜ್ಯ ಮಂಡಳಿಗೂ ಅಧ್ಯಕ್ಷ ಆಗ್ತೀಯ, ನೀನು ಸರ್ಕಾರದಲ್ಲೂ ನೀನು ಕೆಲಸ ಮಾಡ್ತೀಯ, ನೀನು ಖಂಡಿತವಾಗಿ